ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ, ಸಮಸ್ತ ಈಶ್ವರಿಯ ಪರಿವಾರವನ್ನು ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಮುರುಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಮುರುಳಿಯ ಮುಖ್ಯ ಸಾರದಲ್ಲಿ ವಿಶೇಷವಾದ ಒಂದು ವಾಕ್ಯವನ್ನು ಹೇಳಿದ್ದಾರೆ. ಬ್ರಹ್ಮ ಬಾಬರವರು ಶಿವತಂದೆಯ ರಥವಾಗಿದ್ದಾರೆ. ಬ್ರಹ್ಮ ಬಾಬಾ ಪ್ರಜಾಪಿತ ಬ್ರಹ್ಮ ತಂದೆ ಸ್ವಯಂ ನಿರಾಕಾರ ಜ್ಯೋತಿರ್ಬಿಂದು ಶಿವಪರಮಾತ್ಮನ ರಥವಾಗಿದ್ದಾರೆ. ಬ್ರಹ್ಮನ ಶರೀರದಲ್ಲಿ ಸ್ವಯಂ ನಿರಾಕಾರ ಸೃಷ್ಟಿಕರ್ತ ಪರಂಪಿತ ಶಿವತಂದೆ ಅವತರಣೆ ಆಗಿದ್ರೂ ಕೂಡ ಬ್ರಹ್ಮ ತಂದೆ ಮತ್ತು ಶಿವತಂದೆಯ ಪಾತ್ರವು ಒಟ್ಟಿಗೆ ನಡೆಯುತ್ತದೆ, ಇದರಲ್ಲಿ ಸಂಶಯ ಬೇಡ ಅನ್ನುವಂತಹ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಹೊಸ ಮಕ್ಕಳಿಗೆ ಒಂದಷ್ಟು ಸಂಶಯಗಳಿರುತ್ತೆ. ಬ್ರಹ್ಮ ಶರೀರದಲ್ಲಿ ಈಗಾಗಲೇ ಬ್ರಹ್ಮ ಬಾಬರವರ ಆತ್ಮ ಇದೆ ಅಲ್ವಾ? ಈಗ ಶಿವತಂದೆ ಈ ಶರೀರದೊಳಗಡೆ ಬಂದಾಗ ಬ್ರಹ್ಮ ಬಾಬರವರು ಎಲ್ಲಿ ಹೋಗ್ತಾರೆ? ಅಥವಾ ಬ್ರಹ್ಮ ಬಾಬರವರು ಇದರೊಳಗಡೆ ಇದ್ರೆ ಶಿವತಂದೆ ಹೇಗೆ ಮಾತಾಡ್ತಾರೆ? ಒಂದಷ್ಟು ಜನಗಳಿಗೆ ಸಂಶಯ. ಮತ್ತೊಂದಷ್ಟು ಹೊಸ ಮಕ್ಕಳಿಗೆ ಏನು ಸಂಶಯ ಅಂತಂದ್ರೆ, ಬ್ರಹ್ಮ ತಂದೆ ಮಾತನಾಡುವಾಗ ಶಿವತಂದೆ ಇಲ್ಲಿ ಇರೋದಿಲ್ಲ, ಶಿವತಂದೆ ಇದ್ದಾಗ ಅಲ್ಲಿ ಬ್ರಹ್ಮ ಬಾಬರವರು ಇರೋದಿಲ್ಲ ಅಂತ ಬಹಳ ಮಕ್ಕಳು ಅಂದ್ಕೊಳ್ತಾರೆ. ಇನ್ನು ಕೆಲವರಿಗೆ ಏನು ಕನ್ಫ್ಯೂಷನ್ ಅಂದರೆ, ಇದು ಶಿವತಂದೆ ಮಾತಾಡ್ತಾ ಇದ್ದಾರೋ ಬ್ರಹ್ಮ ತಂದೆ ಮಾತಾಡ್ತಾ ಇದ್ದಾರೋ? ಈ ಎಲ್ಲ ಪ್ರಶ್ನೆಗಳಿಗೆ ಫುಲ್ ಸ್ಟಾಪ್ ಅನ್ನು ಇಡಲಿಕ್ಕೆ, ಮಕ್ಕಳ ಪ್ರಶ್ನೆ ಮುಕ್ತರನ್ನಾಗಿ ಮಾಡಲಿಕ್ಕೆ ಇವತ್ತು ಸ್ವಯಂ ಪರಮಾತ್ಮ ತಮ್ಮ ಪಾತ್ರದ ಕುರಿತಾಗಿ ಬಹಳ ನಿರಹಂಕಾರಿಯಾಗಿ ಇಡೀ ಮುರಳಿಯಲ್ಲಿ ಹೇಳ್ತಾ ಬಂದಿದ್ದಾರೆ. ಹಾಗಾಗಿ ಈ ಒಂದು ವಿಷಯದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಬಹಳಷ್ಟು ಆತ್ಮರು ಪರಮಾತ್ಮ ಸರ್ವವ್ಯಾಪಿ ಅಂತ ಹೇಳ್ತಾ ಅದನ್ನು ಕೇಳ್ತಾ ಬಂದುಬಿಟ್ಟಿದ್ದಾರೆ. ಶಾಸ್ತ್ರಕಾರರು ಅನೇಕ ಶಾಸ್ತ್ರಗಳಲ್ಲಿ ಭಾವನಾತ್ಮಕವಾಗಿ ಭಗವಂತ ಸರ್ವವ್ಯಾಪಿ ಅನ್ನೋದನ್ನ ಬಹಳ ದೃಢವಾಗಿ ಹೇಳ್ತಾ ಬಂದುಬಿಟ್ಟಿದ್ದಾರೆ. ಬಹುಶಃ ಅದಕ್ಕೆ ಕಾರಣ ಈ ಸೃಷ್ಟಿಯಲ್ಲಿ
ಸಾಕಾರ ಪ್ರಪಂಚದಲ್ಲಿ ನಡೆಯುವಂತಹ ಒಂದು ಸಾಕಾರ ಶಕ್ತಿಯ ಚಲನೆಯನ್ನ ಗಮನಿಸಿ ಪ್ರತಿಯೊಂದು ಶಕ್ತಿಯ ಹಿಂದೆ ಆ ಪರಮಾತ್ಮನ ಕೈವಾಡವಿದೆ ಎಂಬುವ ಭಾವನೆಯಲ್ಲಿ ಪರಮಾತ್ಮ ಸರ್ವವ್ಯಾಪಿ ಅಂತ ಹೇಳಿರಬಹುದು ಒಂದು ದೃಷ್ಟಿಕೋನದಲ್ಲಿ. ಅಂದ್ರೆ ಈ ಸೃಷ್ಟಿ ಇಷ್ಟು ನಿಯಮಬದ್ಧವಾಗಿ ನಡೀತಾ ಇದೆ, ಇಷ್ಟು ಸಮಯಾನುಸಾರ ನಡೀತಾ ಇದೆ, ಇಷ್ಟು ಎಕ್ಯುರೇಟ್ ಆಗಿ ಪರ್ಫೆಕ್ಟ್ ಆಗಿ ನಡೀತಾ ಇದೆ, ಮತ್ತೆ ಪ್ರತಿಯೊಂದು ಕಣ ಕಣದಲ್ಲೂ ಕೂಡ ಚಲನೆ ತುಂಬಿದೆ, ಶಕ್ತಿ ತುಂಬಿದೆ. ಸೋಲಾರ್ ಪವರ್, ಎಲೆಕ್ಟ್ರಿಕಲ್ ಪವರ್, ಎಲ್ಲದಕ್ಕೂ ಪವರ್ ಅಂತ ಬಳಸ್ತೀವಿ ಈ ಜಡದಲ್ಲಿ. ಅಂದ್ರೆ ಪ್ರತಿಯೊಂದು ಜಡದಲ್ಲಿಯೂ ಕೂಡ ಒಂದು ಶಕ್ತಿ ಇದೆ. ಅಂದ್ರೆ ಇದು ಪರಮಾತ್ಮನ ಶಕ್ತಿ ಅಲ್ಲದೆ ಮತ್ತೇನು ಅಲ್ಲ ಅನ್ನುವಂತಹ ರೀತಿಯಲ್ಲಿ ತಿಳಿದು ಭಾವಿಸಿ ಪರಮಾತ್ಮ ಸರ್ವವ್ಯಾಪಿ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನು ಕೆಲವು ಶಾಸ್ತ್ರಕಾರರು ಕೂಡ ಇದು ಸಾಕಾರ ಬೇರೆ, ಸಾಕಾರ ಶಕ್ತಿ ಬೇರೆ, ನಿರಾಕಾರ ಬೇರೆ, ನಿರಾಕಾರ ಪರಮಾತ್ಮನ ಶಕ್ತಿ ಬೇರೆ, ಇದರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇದ್ದು ಪರಮಾತ್ಮ ಬೇರೆ ಅಂತ ಗೊತ್ತಾದ ಮೇಲೂ ಕೂಡ ಸಾಕಾರ ಪ್ರಪಂಚದ ಮನುಷ್ಯಾತ್ಮರ ಪಾಪಗಳನ್ನು ಕಡಿಮೆ ಮಾಡಲಿಕ್ಕೆ, ಒಂದಷ್ಟು ಪಾಪಗಳ ಬಗ್ಗೆ ಭಯವನ್ನ ಇಡ್ಲಿಕ್ಕೆ ಪರಮಾತ್ಮ ನೋಡ್ತಾ ಇದ್ದಾನೆ. ಸಹಸ್ರ ಕಣ್ಣುಳ್ಳಾತ ಪರಮಾತ್ಮ, ಎಲ್ಲೆಲ್ಲೂ ತುಂಬಿರುವಾತ ಪರಮಾತ್ಮ, ಯಾರ ಕಣ್ಣು ತಪ್ಪಿಸಿದರೂ ಪರಮಾತ್ಮನ ಕಣ್ಣು ತಪ್ಪಿಸಲಾಗುವುದಿಲ್ಲ ಅನ್ನುವಂಥ ಭಾವನೆಯನ್ನು ಸೃಷ್ಟಿಸಿ ಜನಗಳನ್ನ ಪಾಪದಿಂದ ಒಂದಷ್ಟು ವಿಮುಖರನ್ನಾಗಿ ಮಾಡಲಿಕ್ಕೆ ಬಹುಶಃ ಪರಮಾತ್ಮ ಸರ್ವವ್ಯಾಪಿ ಅಂತಲೂ ಕೆಲವರು ಹೇಳಿರಬಹುದು. ಆದರೆ ಈ ಎರಡೂ ದೃಷ್ಟಿಕೋನಗಳಲ್ಲಿ ಪರಮಾತ್ಮ ಸರ್ವವ್ಯಾಪಿ ಅಂತ ಅದು ಬಹುಶಃ ಒಳ್ಳೆಯದಕ್ಕಾಗಿಯೇ ಅವರು ಇದರಿಂದ ಏನು ನಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ, ಆದರೆ ಪರಮಾತ್ಮನ ಅಸ್ತಿತ್ವಕ್ಕೆ ಖಂಡಿತವಾಗಿ ಧಕ್ಕೆ ಬರುತ್ತೆ. ಧಕ್ಕೆ ಅರ್ಥಾತ್ ಸತ್ಯಂ ಶಿವಂ ಸುಂದರಂ ಪರಮಾತ್ಮನ ಮೂಲ ಮೂಲವನ್ನ ತಿಳಿಯುವಲ್ಲಿ ಸರ್ವವ್ಯಾಪಿ ಭಾವನೆ ಏನ್ ಮಾಡ್ತಾ ಇದೆ, ಎಲ್ಲರನ್ನೂ ಕೂಡ ಮೂಲವನ್ನ ಅರಿಯದಂತೆ ಅಜ್ಞಾನಿಗಳನ್ನಾಗಿ ಮಾಡ್ತಾ ಇದೆ. ಮತ್ತೆ ಶಾಸ್ತ್ರಗಳೆಲ್ಲ ಯಾವುದ್ರ ಮೇಲೆ ಆಧಾರಿತ ಆಗಿದೆ ಅಂತ ಕೇಳಿದ್ರೆ ಪ್ರಸ್ಥಾನತ್ರಯ ಗ್ರಂಥಗಳು ಅಂತ ಹೇಳ್ತಾರೆ. ಯಾವುದು? ಭಗವದ್ಗೀತೆ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಇವುಗಳ ಆಧಾರದ ಮೇಲೆ ಅನೇಕ ಶಾಸ್ತ್ರಗಳು ರಚನೆ ಆಗಿದೆ ಅಂತ ಹೇಳ್ತಾರೆ. ಹಾಗಿದ್ದ ಮೇಲೆ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರೆ ಸ್ವಯಂ ಪರಮಾತ್ಮ ನಿರಾಕಾರ, ಜನ್ಮ, ಭೋಕ್ತ, ಕಾಯ ಅನ್ನುವಂಥದ್ದು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಭೋಕ್ತನಿದ್ದೇನೆ, ನಾನು ಕರ್ಮಿ ಇದ್ದೇನೆ, ಅಯೋನಿಜನಿದ್ದೇನೆ, ಅಕಾಯನಿದ್ದೇನೆ, ಇದೆಲ್ಲವೂ ಕೂಡ ಅದರಲ್ಲಿ ವರ್ಣನೆ ಬರುತ್ತೆ. ಬರೀ ಪರಮಾತ್ಮನ ವರ್ಣನೆ ಅಷ್ಟೇ ಅಲ್ಲ, ಪರಮಧಾಮದ ವರ್ಣನೆಯೂ ಕೂಡ ಇದೆ. ನಾನು ಇರುವ ಲೋಕವನ್ನ ಸೂರ್ಯನಾಗಲಿ ಚಂದ್ರನಾಗಲಿ ಯಾವುದೇ ಪ್ರಕಾಶವಾಗಲಿ ಬೆಳಗುವುದಿಲ್ಲ, ಅದು ಸ್ವಯಂ ಪ್ರಕಾಶಿತ ಲೋಕವಾಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಈ ಸಾಕಾರ ಪ್ರಪಂಚ, ಸೂರ್ಯ ಚಂದ್ರ ನಕ್ಷತ್ರಗಳಿಂದ ಬೆಳಗುವಂತ ಈ ಪಂಚ ತತ್ವಗಳಿಂದ ಸೃಷ್ಟಿಯಾದ ಈ ಸಾಕಾರ ಪ್ರಪಂಚ ಆ ಪರಶಿವನ ಲೋಕ ಅಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಇದ್ರೂ ಕೂಡ ಭಗವಂತನ ಮನೆ, ಭಗವಂತನ ಅಸ್ತಿತ್ವ, ಭಗವಂತನ ಸ್ವರೂಪ, ಭಗವಂತನ ಧರ್ಮ, ಭಗವಂತನ ರೂಪವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಜಗತ್ತು ಇವತ್ತೇನಾದರೂ ತಪ್ಪಿದೆ ಅಂದರೆ ಅದಕ್ಕೆ ಕಾರಣ ಶಾಸ್ತ್ರಗಳಲ್ಲಿ ಭಗವಂತ ಸರ್ವವ್ಯಾಪಿ ಅಂತ ತಿಳಿದಿರೋದು. ಅದಕ್ಕೆ ಸ್ವಯಂ ಪರಮಾತ್ಮ ಹೇಳ್ತಾರೆ, ಮಕ್ಕಳೇ, ಶಾಸ್ತ್ರಗಳು ಕೂಡ ನಿಮ್ಮ ಆ ಸಮಯಕ್ಕೆ ನಿಮ್ಮನ್ನ ಸನ್ಮಾರ್ಗಕ್ಕೆ ತರಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಬರೆದುವುದರ ಜೊತೆಗೆ ಭಾವನಾತ್ಮಕವಾಗಿ ಪರಮಾತ್ಮನನ್ನ ಬಹಳಷ್ಟು ಪ್ರೀತಿಸುವ ದೃಷ್ಟಿಕೋನದಲ್ಲಿ ಅನೇಕ ಮಹಿಮೆಗಳನ್ನು ಕೂಡ ಬರೆದು ಬಿಟ್ಟಿದ್ದಾರೆ.
ಭಾವನೆಗಳಿಗೆ ಕೊರತೆ ಇಲ್ಲ, ಭಕ್ತಿಗೆ ಕೊರತೆ ಇಲ್ಲ, ಬಲೆ ಬೇಕಾದಷ್ಟು ಪರಮಾತ್ಮನ ಮಹಿಮೆ ಮಾಡಲಿ, ಆದರೆ ಮೂಲ ಅಸ್ತಿತ್ವಕ್ಕೆ ಅಪಾಯಕಾರಿ ಆಗುವಂಥ ಒಂದಷ್ಟು ವಾಕ್ಯಗಳು ಅದರಲ್ಲಿ ಬಂದಿರೋದ್ರಿಂದ ನನ್ನನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅದೇ ಶಾಸ್ತ್ರಗಳು ವಿಫಲ ಆಗಿವೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಪರಮಾತ್ಮ ಜಗತ್ತಿನಲ್ಲಿ ಈ ರೀತಿ ಯಾವುದೇ ಒಂದು ವಸ್ತುವಿಲ್ಲ, ಇಂಥದ್ದಕ್ಕೆ ಒಂದು ಅಸ್ತಿತ್ವವೇ ಇಲ್ಲ ಅನ್ನುವಂಥದ್ದು ಯಾವುದು ಕೂಡ ಈ ಸೃಷ್ಟಿಯಲ್ಲಿ ಇಲ್ಲ. ಎಲ್ಲದಕ್ಕೂ ಕೂಡ ಒಂದು ಸಣ್ಣ 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 ಕಣಗಳಿಗೂ ಕೂಡ ತನ್ನದೇ ಆದಂಥ ಅಸ್ತಿತ್ವ ಇದೆ ಅನ್ನುವಂಥದ್ದನ್ನ ಇವತ್ತು ವಿಜ್ಞಾನ ಸಾಬೀತುಪಡಿಸಿದೆ. ಇಡೀ ಜಗತ್ತು ಪರಮಾತ್ಮನಿಂದ ತುಂಬಿರುವಂಥದ್ದಲ್ಲ, ಪರಮಾಣುಗಳಿಂದ ತುಂಬಿದೆ ಅನ್ನುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ಆ ಪರಮಾಣುಗಳ ಶಕ್ತಿ, ಆ ಪರಮಾಣುಗಳ ಸಂಚಲನವನ್ನೇ ಪರಮಾತ್ಮನ ಶಕ್ತಿ ಎಂದು ಭ್ರಮಿಸಿ ಪರಮಾತ್ಮ ಸರ್ವವ್ಯಾಪಿ ಅಂತ ಹೇಳಿದರೆ ಮಕ್ಕಳೇ, ಪರಮಾತ್ಮ ಸರ್ವವ್ಯಾಪಿ ಅಲ್ಲ, ಪರಮಾಣುಗಳು ಸರ್ವವ್ಯಾಪಿ. ಈ ಜಗತ್ತು ಆಗಿರೋದು ಆಟಮ್ಸ್, ಪರಮಾಣುಗಳಿಂದ. ಜಗತ್ತಿನಲ್ಲಿ ಎಲ್ಲವೂ ತುಂಬಿರೋದು, ಈ ಪಂಚ ತತ್ವಗಳು ಕೂಡ ಪರಮಾಣುಗಳಿಂದ ತುಂಬಿದೆ. ಈ ಜಗತ್ತೇ ಒಂದು ಪರಮಾಣುಗಳ ಸಮೂಹ, ಸಾಕಾರ ಪ್ರಪಂಚ ಎಲ್ಲವೂ ಕೂಡ ಸ್ವತಂತ್ರ ಮತ್ತು ಸಂಯುಕ್ತ ಪರಮಾಣುಗಳ ಸಂಪೂರ್ಣ ಸಮೂಹವೇ ಇಡೀ ಪ್ರಪಂಚವಾಗಿದೆ. ಇಲ್ಲಿ ನೀರು ತರ ಭ್ರಮೆ, ಅದು ನೀರಲ್ಲ, H2O. ಅದೇ ತರ ಗಾಳಿ, ನೋಡ್ಲಿಕ್ಕೆ ಗಾಳಿ ಬರೀ ಗಾಳಿ ಅಲ್ಲ, ಅದು ಅದರಲ್ಲಿ ಜಲಜನಕ, ಆಮ್ಲಜನಕ, ಸಾರಜನಕ, ಹೈಡ್ರೋಜನ್, ಬೇಕಾದಷ್ಟು ಅನಿಲ ಪದಾರ್ಥಗಳ ಪರಮಾಣುಗಳು, ದ್ರವ ಪದಾರ್ಥದ ಪರಮಾಣುಗಳು, ಘನ ಪದಾರ್ಥದ ಪರಮಾಣುಗಳಿಂದ ತುಂಬಿ ಹೋಗಿದೆ ಈ ಪ್ರಪಂಚ. ಅವುಗಳಿಗೂ ಕೂಡ ಅದರದ್ದೇ ಆದಂತಹ ಒಂದು ಸೀಮಿತವಾದಂತಹ ಶಕ್ತಿ ಸಾಕಾರಕ್ಕೆ ಇದ್ದೇ ಇದೆ. ಆದರೆ ಸಾಕಾರದಲ್ಲಿ ಶಕ್ತಿ ಇದೆ ಅಂದ ಮಾತ್ರಕ್ಕೆ, ಸಾಕಾರ ಪ್ರಪಂಚದ ಪರಮಾಣುವಿನಲ್ಲಿ ಚಲನೆ ಇದೆ ಅಂದ ಮಾತ್ರಕ್ಕೆ ಅದು ಚೈತನ್ಯವಲ್ಲ, ಅದು ಜಡ ಅಂತ ಈಗಾಗಲೇ ವಿಜ್ಞಾನಿಗಳು ಸಾಬೀತು ಮಾಡಿದ್ದಾರೆ. ಯಾವುದು ಜಡ, ಯಾವುದು ಚೇತನ? ಇಷ್ಟೆಲ್ಲ ಪರಮಾಣುಗಳನ್ನು, ಒಂದು ಅಣುವನ್ನು ಒಡೆದ ಮೇಲೆ ಅದಕ್ಕೆ ಒಡೆಯಕ್ಕೆ ಆಗೋದಿಲ್ಲ, ಇದು ಅಣು ಕಟ್ಟ ಕಡೆಯ ಕಣ ಅಂತ ಹೇಳಿ ವಿಜ್ಞಾನಿಗಳು ಒಂದಷ್ಟು ವರ್ಷಗಳಿಂದ ಹೇಳಿದ್ರು. ಆದರೆ ಅದನ್ನು ಸುಳ್ಳು ಮಾಡಿ ಮತ್ತೆ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಒಂದು ಅಣುವನ್ನು ಕೂಡ ಮತ್ತೆ ಭೇದಿಸಬಹುದು, ಛೇದಿಸಬಹುದು ಅಂತ ಒಡೆದಾಗ ಮತ್ತೆ ಅಲ್ಲಿ ಉತ್ಪತ್ತಿಯಾಗಿ ಗುರುತಾಗಿರುವಂಥದ್ದು ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್. ಇನ್ನು ಇದ್ರ ಮೇಲೆ ನಾವು ಏನೂ ಹೊಡಿಲಿಕ್ಕಾಗೋದಿಲ್ಲ ಅಂತ ಇಲ್ಲಿ ತನಕ ಬಂದು ನಿಂತಿದ್ದಾರೆ. ಆ ಪರಮಾಣುಗಳು ಇಡೀ ಜಗತ್ತಿನಲ್ಲಿ ತುಂಬಿದೆ, ಆ ಪರಮಾಣುಗಳಲ್ಲಿ ಕೂಡ ಶಕ್ತಿ ಇದೆ. ಆದರೆ ಅದು ಜಡ. ಯಾಕೆ ಅಂದ್ರೆ ಯಾವುದು ಜಡ, ಯಾವುದು ಅಜಡ, ಯಾವುದು ಆತ್ಮ, ಯಾವುದು ಅನಾತ್ಮ ಅಂತ ವರ್ಗೀಕರಣ ಮಾಡ್ತಾರೆ. ಯಾವುದು ಅಜಡ ಅಥವಾ ಯಾವುದು ಜಡ ಅಂತಂದ್ರೆ ಯಾವುದಕ್ಕೆ ಅರಿವು ಇಲ್ಲವೋ, ಅನುಭವ ಇಲ್ಲವೋ, ಅರಿವು ಅನುಭವ ಇಲ್ಲದ ಯಾವುದೇ ವಸ್ತು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಅದು ಜಡ, ಅದು ಅನಾತ್ಮ ಅಂತ ವಿಜ್ಞಾನಿಗಳೇ ಸರ್ಟಿಫೈಡ್ ಮಾಡಿದ್ದಾರೆ. ಯಾವುದೆಲ್ಲವೂ ಕೂಡ ಫೀಲಿಂಗ್ ಲೆಸ್ ಆಗಿದೆ, ಅದೆಲ್ಲವೂ ಕೂಡ ಜಡವಾಗಿದೆ. ಬಲೆ ಶಕ್ತಿ ಇಲ್ವಾ? ಶಕ್ತಿ ಇದೆ. ಈ ಪ್ರಪಂಚದಲ್ಲಿ ಒಂದು ಸಾಕಾರ, ಇನ್ನೊಂದು ಸೂಕ್ಷ್ಮ, ಮತ್ತೊಂದು ನಿರಾಕಾರ, ಮೂರು ಲೋಕದ ಮೂರು ಶಕ್ತಿಗಳು ಕೂಡ ಈ ಸೃಷ್ಟಿಯಲ್ಲಿ ಇದೆ. ಆದರೆ ಅದರ ಇತಿಮಿತಿ ಅವುಗಳಿಗೆ ಇದೆ. ಹಾಗಂದ ಮಾತ್ರಕ್ಕೆ ಸಾಕಾರವೆಲ್ಲವೂ ನಿರಾಕಾರವಲ್ಲ, ಸಾಕಾರವೆಲ್ಲವೂ ಸೂಕ್ಷ್ಮ ಅಲ್ಲ. ಈ ಸತ್ಯವನ್ನು ಇವತ್ತು ವಿಜ್ಞಾನಿಗಳು ಅರ್ಥ ಮಾಡಿದರು. ಅದರ ಜೊತೆಗೆ ಇನ್ನೊಬ್ಬ ವಿಜ್ಞಾನಿಯು ಕೂಡ ಇನ್ನೊಂದು ಸಿದ್ಧಾಂತವನ್ನು ಮಂಡಿಸ್ತಾರೆ. ಈಗ ಬ್ರಹ್ಮಬಾಬರವರು ಶರೀರದೊಳಗಡೆ ಪರಮಾತ್ಮ ಲೀನ ಆಗ್ಬಿಡ್ತಾರೆ, ಆತ್ಮ ಪರಮಾತ್ಮ ಒಂದಾಗ್ಬಿಡ್ತಾರೆ, ಐಕ್ಯ ಆಗ್ಬಿಡ್ತಾರೆ, ಇನ್ನೊಂದು ಮತ್ತೊಂದು ಅಂತ ಹೇಳ್ತೀವಲ್ವ. ನಾನು ಪರಮಾತ್ಮನಲ್ಲಿ ಲೀನ ಆಗ್ಬಿಡೋದು ಮುಕ್ತಿ ಅಂದ್ರೆ, ಪರಮಾತ್ಮನೊಳಗಡೆ ಹೆಂಗೆ ನೀರೊಳಗಡೆ ಸಮುದ್ರದೊಳಗಡೆ ಒಂದು ಹನಿ ಹೋಗಿ ಸೇರ್ಕೊಂಡು ಬಿಡುತ್ತೆ, ಹಂಗೂ ನಾನು ಪರಮಾತ್ಮನಲ್ಲಿ, ನಾವು ಆತ್ಮರು ಹೋಗಿ ಸೇರ್ಕೊಂಡು ಬಿಡ್ತೀವಿ ಅಂತ ಹೇಳ್ತಾರೆ. ಇಲ್ಲ, ಆ ಥರ
ಅಸ್ತಿತ್ವ ಪರಮಾತ್ಮನದ್ದೇ ಬೇರೆ, ಆತ್ಮನದ್ದೇ ಬೇರೆ. ಸಮುದ್ರವೇ ಆಗಿದ್ರೂ ಕೂಡ ಅಲ್ಲಿ ಪ್ರತಿ ಒಂದೊಂದೊಂದೊಂದೊಂದೊಂದೊಂದೊಂದು ಕೂಡ ಕಣ ಕಣವು ಸಪರೇಟ್. ನೋಡ್ಲಿಕ್ಕೆ ಆ ಕಣಗಳ ಸಮೂಹ ನಮಗೆ ನೀರು ತರ, ಸಮುದ್ರ ತರ ಕಾಣಿಸಬಹುದೇ ಹೊರತಾಗಿ ಅವಾಗಲೂ ಕೂಡ ಅಲ್ಲಿ H2O, ಆಕ್ಸಿಜನ್ ಸಪರೇಟ್, ಹೈಡ್ರೋಜನ್ ಸಪರೇಟ್, ಆಕ್ಸಿಜನ್ ಸಪರೇಟ್, ಹೈಡ್ರೋಜನ್ ಸಪರೇಟ್, ಕೂಡಿದೆ ಅಷ್ಟೆ, ಜೊತೆಗಿದೆ ಅಷ್ಟೆ. ಹಾಗಂತ ಲೀನ ಆಗಿಲ್ಲ, ಲೀನ ಆಗೋದು ಇಲ್ಲ ಅನ್ನೋದನ್ನೇ ವಿಜ್ಞಾನ ಹೇಳುತ್ತೆ. ಅದಕ್ಕೊಂದು ಸಿದ್ಧಾಂತ ಇದೆ, ಟೂ ಕಂಟೆಂಟ್ ಕೆನಾಟ್ ಅಕ್ಯುಪೈ ಸೇಮ್ ಪ್ಲೇಸ್ ಎಟ್ ದ ಸೇಮ್ ಟೈಮ್. ಎರಡು ವಸ್ತುಗಳು ಒಂದು ಜಾಗವನ್ನ ಒಂದೇ ಟೈಮಲ್ಲಿ ಆಕ್ರಮಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಒಂದು ಸಿದ್ಧಾಂತ ವಿಜ್ಞಾನದಲ್ಲಿ ಹೇಳುತ್ತೆ. ಕೆನಾಟ್ ಅಕ್ಯುಪೈ ಟೂ ಕಂಟೆಂಟ್ ಸೇಮ್ ಪ್ಲೇಸ್ ಎಟ್ ದ ಸೇಮ್ ಟೈಮ್. ಅಂದ್ರೆ ಜಗತ್ತಿನಲ್ಲಿ ಯಾವುದೇ ಒಂದು ಕಟ್ಟ ಕಡೆಯ ಕಣ, ಎರಡು ಕಣಗಳು ಒಂದೇ ಟೈಮಲ್ಲಿ ಒಂದೇ ಜಾಗವನ್ನ ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎರಡು ಕೂಡಿರಬಹುದು, ಹಾಗಂತ ಎರಡು ಒಂದೇ ಅಲ್ಲ, ಎರಡು ಜೊತೆಗಿರಬಹುದು. ನಮಗೆ ಆ ಥರ ಕೂಡಿದಂಗೆ ಕಾಣಿಸಬಹುದು. ಅದರ ಜಾಗದಲ್ಲಿ ಅದು ಇದೆ, ಇದರ ಜಾಗದಲ್ಲಿ ಇದೆ. ಪ್ರತಿಯೊಂದು ಕಣಕ್ಕೂ ತನ್ನದೇ ಆದ ಅಸ್ತಿತ್ವ, ತನ್ನದೇ ಆದ ಸ್ಥಾನ ಬೇಕು. ಒಂದು ಸೀಟಲ್ಲಿ ಒಬ್ಬರೇ ಕೂತ್ಕೊಳ್ಬಹುದು, ಅವ್ರು ಎದ್ದ ಮೇಲೆ ಇನ್ನೊಬ್ರು ಕೂತ್ಕೊಳ್ಬಹುದು ಆ ಜಾಗದಲ್ಲಿ. ಹೇಗೋ ಹಾಗೆಯೇ ಈ ಜಗತ್ತಿನಲ್ಲಿ ಕಟ್ಟ ಕಡೆಯ ಕಣಕ್ಕೂ ತನ್ನದೇ ಆದ ಅಸ್ತಿತ್ವ ಇದೆ. ಅದರ ಜಾಗದಲ್ಲಿ ಮತ್ತೊಬ್ಬರ ಜಾಗದಲ್ಲಿ ಇನ್ನೊಂದು ಕೂಡಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಜ್ಞಾನವು ಸಾಬೀತುಪಡಿಸಿದೆ. ಹೀಗಿದ್ದ ಮೇಲೆ ಆತ್ಮನೊಳಗಡೆ ಪರಮಾತ್ಮ ಬಂದು ಲೀನ ಆಗೋದಾಗ್ಲಿ, ಅಥವಾ ಪರಮಾತ್ಮನಲ್ಲಿ ಆತ್ಮರೋಗಿ ಲೀನ ಆಗೋದಾಗ್ಲಿ, ಅಥವಾ ಇಬ್ರು ಕೂಡಿ ಬಿಡೋದಾಗ್ಲಿ ಹಂಗಿಲ್ಲ ಅಂತ ವಿಜ್ಞಾನವು ಹೇಳುತ್ತೆ, ಪರಮಾತ್ಮನು ಹೇಳ್ತಾರೆ. ಹಾಗಾಗಿ ಪರಮಾತ್ಮ ನಾನು ಸರ್ವವ್ಯಾಪಿ ಅಲ್ಲ, ನಾನು ಪರಮಧಾಮ ನಿವಾಸಿ. ಅದಕ್ಕೆ ನನ್ನ ಕೂಗಿ ಕರೆದರೆ ಓ ಎನ್ನನೇ ಶಿವನು ಅಂತ ಕೂಗಿದ್ದಾರೆ, ಭಕ್ತಿ ಮಾಡಿದ್ದಾರೆ, ಕರೆದಿದ್ದಾರೆ ನೋವಲ್ಲಿದ್ದಾಗ. ಯಾಕೆ ಎಲ್ಲ ಕಡೆ ಇದ್ದರೆ ಯಾಕೆ ಮಂದಿರಗಳನ್ನು ಕಟ್ಟಿದ್ರು, ಯಾಕೆ ತೀರ್ಥಯಾತ್ರೆಗಳನ್ನು ಮಾಡಿದರು, ಯಾಕೆ ಭಕ್ತರು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳೋದಕ್ಕೆ ಆತುರಿತ ಇದ್ರು, ಯಾಕೆ ಪರಮಾತ್ಮನ ದರ್ಶನಕ್ಕಾಗಿ ಕಾಯ್ತಾ ಇದ್ರು, ಪರಮಾತ್ಮ ಎಲ್ಲಿದೆಯಪ್ಪ ಬಾ ನೀನು ಅಂತ ಕರಿತಾ ಇದ್ರು, ಯಾಕೆಲ್ಲರ ಮನಸ್ಸು ಬುದ್ಧಿ ಮೇಲೆ ಬರ್ತಾ ಇತ್ತು, ಭಗವಂತ ಅಂದಾಗ ಕೈ ಯಾಕೆ ಎಲ್ಲರ ಮೇಲೆ ತೋರಿಸ್ತಾ ಇದ್ರು, ಆಚೆ ಈಚೆ ಯಾರು ಕೂಡ ತೋರಿಸ್ಲಿಲ್ಲ. ಇದರ ಅರ್ಥ ಪರಮಾತ್ಮ ಶ್ರೇಷ್ಠವಾದ ಪರಮಧಾಮದ ನಿವಾಸಿ ಆಗಿದ್ದಾನೆ, ಅದು ಸಾಕಾರ ಸೂಕ್ಷ್ಮವತನಕ್ಕಿಂತ ಮೇಲೆ ಇರುವ ಲೋಕವಾಗಿದೆ ಅನ್ನುವ ಅರಿವು ಆತ್ಮಕ್ಕೆ ಇರುವುದರಿಂದ ಸುಪ್ತವಾಗಿ ಅಥವಾ ಗುಪ್ತವಾಗಿ ಎಲ್ಲರ ಕೈ ಗೊತ್ತಿದ್ದು ಗೊತ್ತಿಲ್ಲದೆ ಪರಮಾತ್ಮ ಅಂದಾಗ ಮೇಲೆ ಹೋಗ್ತದೆ. ಹಾಗಾಗಿ ನಾನು ಪರಮಧಾಮ ನಿವಾಸಿನಿ ಆಗಿದ್ದೀನಿ. ಆದರೆ ಸೃಷ್ಟಿಯಲ್ಲಿ ನನ್ನದೂ ಕೂಡ ಒಂದು ಮಹತ್ತರವಾದ ಪಾತ್ರ, ವಿಶ್ವ ಪರಿವರ್ತನೆಯ ಪಾತ್ರ ಇದ್ದಾಗ, ನಾನು ಅಜನ್ಮ ಅಕಾಯ ಅಭೋಕ್ತನಾಗಿರುವ ಕಾರಣ, ನಂದದು ವಿಶೇಷ ಪಾರ್ಟ್ ಇರುವ ಕಾರಣ, ನಾನು ಈ ಸಕಾರ ಪ್ರಪಂಚದಲ್ಲಿ ಬಂದು ಜ್ಞಾನವನ್ನು ಕೊಡಬೇಕು ಅಂದರೆ ಸಾಕಾರ ಮಾಧ್ಯಮದ ಅವಶ್ಯಕತೆ ಈ ಸೃಷ್ಟಿ ನಾಟಕದಲ್ಲಿ ಇರುವುದರಿಂದ ಪ್ರಜಾಪಿತ ಬ್ರಹ್ಮರವರ ಶರೀರವನ್ನು ರಥವಾಗಿ ಬಳಸಿಕೊಂಡು ಅವರ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ನಾನು ಸತ್ಯ ಜ್ಞಾನವನ್ನು ಬೋಧೆ ಮಾಡ್ತೇನೆ. ಅದಕ್ಕೆ ಎಲ್ಲ ಕಡೆ ಶಿವಲಿಂಗ ಇದ್ದಲ್ಲಿ ಒಂದು ನಂದಿಯನ್ನು ತೋರಿಸಲಾಗುತ್ತೆ, ಜೋಡು ನಂದಿಯನ್ನು ತೋರಿಸ್ತಾರೆ, ಕೆಲವು ಕಡೆ ಒಂದು ನಂದಿಯನ್ನು ತೋರಿಸ್ತಾರೆ. ಆ ನಂದಿಯ ಕೊಂಬುಗಳ ಮುಖಾಂತರ, ಹಣೆಯ ಮಧ್ಯದ ಮುಖಾಂತರ ಶಿವನನ್ನ ನೋಡಬೇಕು ಅಂತ ಹೇಳ್ತಾರೆ. ಅಂದರೆ ನಾನು ಪ್ರಜಾಪಿತ ಬ್ರಹ್ಮರವರನ್ನ ನಂದಿಗಣ ಅಂತಲೂ ಕರಿತೀನಿ, ನನ್ನ ರಥ ನನ್ನ ವಾಹನ ಅಂತಲೂ ಕರಿತೀನಿ. ಅವರ ಎರಡು ಭ್ರುಕುಟಿಯ ಮಧ್ಯದಲ್ಲಿ ನಾನು ಬಂದು ಅವತರಿತನಾಗಿ ಈ ಬಾಯಿಯನ್ನು ಬಳಸಿಕೊಂಡು ನಾನು ಜ್ಞಾನ ಜಲವನ್ನು ಕೊಡುತ್ತೇನೆ. ಹಾಗಾಗಿ ಶಿವಲಿಂಗದ ಅಭಿಷೇಕವಾದ ನೀರು ಗರ್ಭಗುಡಿಯಿಂದ ಹೊರಗಡೆ ಬರುವಾಗ ಗೋಮುಖದ ಒಂದು ಮುಖವನ್ನು ಇಟ್ಟು, ನಂದಿಯ ಮುಖವನ್ನು ಇಟ್ಟು ಅದರಲ್ಲಿ ಗೋಜಲವನ್ನು ಕುಡಿದ್ರೆ
ಪಾವನ ಆಗ್ತೀವಿ ಅಂತ ಹೇಳ್ತಾರೆ. ಅಂದರೆ ನಾನು ಪರಂಪಿತ ಸ್ವಯಂ ಪರಮಾತ್ಮ ಜ್ಞಾನ ಸಾಗರ ಈ ಪ್ರಜಾಪಿತ ಬ್ರಹ್ಮ ನಂದಿಗಣನ ಶರೀರದಲ್ಲಿ ಬಂದು ಆತನ ಬಾಯಿಯ ಮುಖಾಂತರ, ಮುಖದ ಮುಖಾಂತರ, ಸಾಕಾರ ಶಬ್ದಗಳ ಮುಖಾಂತರ ಈ ಜ್ಞಾನ ಜಲವನ್ನು ಯಾರು ಕುಡಿತಾರೆ ಅವರು ಪಾವನ ಆಗ್ತಾರೆ ಎನ್ನುವುದರ ಪ್ರತೀತಿ ಅದಾಗಿದೆ ಅಂತ ಪ್ರತಿ ಒಂದನ್ನು ಬಿಡಿಸಿ 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 ನಾವು ಈ ಸಂಗಮದಲ್ಲಿ ಮಾಡಿದ ನೆನಪಾರ್ಥ ಯಾದಗಾರಗಳೆಲ್ಲವೂ ಕೂಡ ಶಿವ ಮಂದಿರಗಳಲ್ಲಿ ನಿಮಗೆ ಸಿಗುತ್ತೆ. ಅನೇಕ ಮಂದಿರಗಳಲ್ಲಿಯೂ ಕೂಡ ಈ ಸಂಗಮ ಯುಗದ ಒಂದು ದೃಶ್ಯಗಳು ಸಿಗುತ್ತೆ ಅನ್ನುವಂಥದ್ದನ್ನು ಪರಮಾತ್ಮ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾರೆ. ಇನ್ನು ಟಾಪಿಕ್ ಏನಿವತ್ತು ಅಂದರೆ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಇಬ್ಬರ ಪಾತ್ರ ಒಟ್ಟಿಗೆ ನಡೆಯುತ್ತೆ, ಸಂಶಯ ಬೇಡ. ಅಂದರೆ ಒಂದು ಶರೀರದಲ್ಲಿ ನಿರಾಕಾರ ಆತ್ಮ ಆಲ್ರೆಡಿ ಬ್ರಹ್ಮ ಬಾಬರವರದ್ದು ಇದೆ. ಶರೀರ ಬ್ರಹ್ಮ ಬಾಬರವರಿಗೆ ಅಂತಲೇ ಇರುವಂಥದ್ದು. ಯಾಕೆ ಅಂದರೆ ಆತ್ಮರಿಗೆ ಪ್ರತಿಯೊಂದು ಪ್ರತ್ಯೇಕ ಶರೀರ ಇದ್ದೇ ಇದೆ. ಆದರೆ ಪರಮಾತ್ಮ ಅಜನ್ಮ ಅಕಾಯ ಅಭೋಕ್ತ ತಾಯಿಯ ಗರ್ಭದಲ್ಲಿ ಬಂದು ಜನಿಸದೇ ಇರುವ ಕಾರಣ ಆದರೆ ಪಾತ್ರವನ್ನು ನಿಭಾಯಿಸಲು ಪರಕಾಯ ಪ್ರವೇಶ ಮಾಡಬೇಕಾಗಿ ಬರೋದ್ರಿಂದ ನಾಟಕ ಅನುಸಾರ ಬ್ರಹ್ಮ ಶರೀರವನ್ನೇ ಆಯ್ಕೆ ಮಾಡಿಕೊಳ್ಳಲಾಗತ್ತೆ. ಅವರ ಶರೀರದಲ್ಲಿ ಅವತರಣೆ ಆಗ್ತಾರೆ. ಹಾಗಂದ ಮಾತ್ರಕ್ಕೆ ಬ್ರಹ್ಮನ ಆತ್ಮ ಹೋಗಿದೆಯಾ ಎಲ್ಲಾದರೂ? ಇಲ್ಲ. ಅಥವಾ ಬ್ರಹ್ಮನ ಆತ್ಮನಲ್ಲೇ ಬಂದು ಕೂಡಿದ್ರ? ಅದು ಅಲ್ಲ. ಬ್ರಹ್ಮರವರ ಆತ್ಮ ಹೇಗೆ ನಾವು ಮುಖ್ಯ ಸ್ಟೇಜ್ ಮೇಲೆ ಕೂತ್ಕೊಂಡಾಗ ಇನ್ನೊಬ್ಬ VIP ಬಂದಾಗ ನಾವು ಸೈಡಿಗೆ ಸರಿದವರಿಗೆ ಮಧ್ಯದಲ್ಲಿ ಕೊಡುವಂತೆ ಭ್ರುಕುಟಿಯ ಮಧ್ಯದಲ್ಲೇ ಬ್ರಹ್ಮರವರು ಇದ್ದಾರೆ. ಅದರ ಬಾಜುದಲ್ಲಿ ಬಂದು ಸ್ವಯಂ ಪರಮಾತ್ಮ ಅವತರಣೆಯಾಗಿ ಭ್ರುಕುಟಿಯಲ್ಲಿಯೇ ಕುಳಿತು ಜ್ಞಾನವನ್ನು ಕೊಡ್ತಾರೆ. ಅಲ್ಲಿನೂ ಕೂಡ ಬ್ರಹ್ಮನ ಆತ್ಮ ಪರಮಾತ್ಮ ಒಂದಾಗಿಲ್ಲ. ಅವ್ರ ಪಾತ್ರ ಅವ್ರಿಗೆ, ಇವ್ರ ಪಾತ್ರ ಇವರಿಗೆ. ಹೆಂಗೆ ನೋಡಿ, ಈಗ ಹಿಂದಿನ ಕಾಲದಲ್ಲಿ ಟೇಪ್ ರೆಕಾರ್ಡ್ ಇರ್ತಾ ಇತ್ತು. ನೀವೆಲ್ಲ ಬಳಸಿರ್ತೀರಿ ಮನೆಯಲ್ಲಿ. ಸಿಂಗಲ್ ಕ್ಯಾಸೆಟ್ ಹಾಕುವಂಥ ಟೇಪ್ ರೆಕಾರ್ಡ್ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಒಂದು ಟೇಪ್ ರೆಕಾರ್ಡಲ್ಲಿ ಒಂದು ಕ್ಯಾಸೆಟ್ ಹಾಕಿದರೆ ಅದು ಪೂರ್ತಿ ಮುಗಿಯೋವರೆಗೂ ಕೇಳ್ತೀವಿ ನಾವು. ಎಲ್ಲರ ಮನೆಗಳಲ್ಲಿ ಇರುವಂಥ ಟೇಪ್ ರೆಕಾರ್ಡರಿಗೆ ಒಂದೊಂದು ಟೇಪ್ ರೆಕಾರ್ಡರಿಗೆ ಒಂದೊಂದೇ ಕ್ಯಾಸೆಟ್ ಹಾಕ್ತೀವಿ. ಆದರೆ ಇನ್ನೊಂದು ರೆಕಾರ್ಡ್ ಮಾಡಿ ಕಾಪಿ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಕ್ಯಾಸೆಟ್ ಅಂಗಡಿಗಳಲ್ಲಿ ಹೋದಾಗ ನಮಗೆ ಯಾವ್ಯಾವುದು ಬೇಕೋ ಆ ಸಾಂಗ್ಗಳನ್ನ ನಮ್ಮ ಕ್ಯಾಸೆಟ್ಗಳಲ್ಲಿ ತುಂಬಿಸಿ ಕೊಡು ಅಂತ ಕೇಳಿದಾಗ ಒಂದೇ ಟೇಪ್ ರೆಕಾರ್ಡರಲ್ಲಿ 2 ಕ್ಯಾಸೆಟ್ ಹಾಕೋ ಥರ ಪ್ಲೇಸ್ ಇರುತ್ತೆ, ಹಾಕಿರ್ತಾರೆ. ಇಲ್ಲಿ ಅದು ಏನು ಪ್ಲೇ ಆಗುತ್ತೆ ಅಲ್ಲಿ ಅದು ರೆಕಾರ್ಡ್ ಆಗ್ತಾ ಇರುತ್ತೆ ಆಟೋಮೆಟಿಕ್ ಆಗಿ. ಅದೇ ತರಹ ಒಂದು ಶರೀರದಲ್ಲಿ ಬ್ರಹ್ಮನ ಆತ್ಮವೂ ಇದೆ, ಪರಮಾತ್ಮನ ಆತ್ಮವೂ ಇದೆ. ಆದರೆ ಪಾತ್ರ ಪರಮಾತ್ಮ ಮಾಡುವಾಗ ಬ್ರಹ್ಮ ಸಾಕ್ಷಿಯಾಗಿರ್ತಾರೆ. ಪರಮಾತ್ಮನ ಜ್ಞಾನವನ್ನು ಕೇಳಿಸಿಕೊಳ್ತಾರೆ ಆತ್ಮ. ಅವರು ಅಲ್ಲೇ ಕೂತ್ಕೊಂಡು ಕೇಳಿಸ್ಕೊಳ್ಳೋದಿಲ್ಲ, ಅವರು ಕೂಡ ಪರಮಾತ್ಮನಿಂದ ಬರುವಂಥ ಶಬ್ದಗಳು ಮತ್ತೆ ಕಿವಿಯ ಮುಖಾಂತರ ಬ್ರಹ್ಮನ ಆತ್ಮ ಕೇಳಿಸ್ಕೊಳ್ಳೋದು. ಅಲ್ಲೇ ಡೈರೆಕ್ಟಾಗಿ ಕೇಳಿಬಿಡ್ತಾ ಇದೆಯಾ ಅಂದರೆ ಇಲ್ಲ. ಯಾಕಂದ್ರೆ ಆರ್ಗನ್ಸ್ ಥ್ರೂನೇ ಮಾತಾಡಬೇಕು ಅಂತ ಪರಮಾತ್ಮನಿಗೆ ಕಂಡೀಷನ್ ಇದ್ದ ಮೇಲೆ ಆರ್ಗನ್ಸ್ ಥ್ರೂನೇ ಬ್ರಹ್ಮ ಕೇಳಬೇಕು ಅನ್ನೋ ಕಂಡೀಷನ್ನು ಇದ್ದೇ ಇದೆ. ಹಾಗಾಗಿ ಬ್ರಹ್ಮ ಬಾಬರವರ ಶರೀರದೊಳಗಡೆ ಪರಮಾತ್ಮ ಪರಕಾಯ ಪ್ರವೇಶ ಮಾಡಿ ಪರಮಾತ್ಮ ಬ್ರಹ್ಮನ ಮುಖವನ್ನು ಬಳಸಿಕೊಂಡು ಏನು ವಾಣಿಯನ್ನು ನುಡಿಸ್ತಾ ಇದ್ರು, ಆ ವಾಣಿ ಮತ್ತೆ ಕಿವಿಗೆ ಬಂದು ಮತ್ತೆ ಈ ಕಿವಿಯ ಮುಖಾಂತರನೇ ಬ್ರಹ್ಮ ಬಾಬರವರು ಕೇಳಿಸ್ಕೊಳ್ಬೇಕಾಗತ್ತೆ. ಅವ್ರದೇ ಬಾಯಿ ನುಡಿದಿದ್ರು ಕೂಡ ನುಡಿಯೋದು ಅವ್ರ ಕೈಯಲ್ಲಿ ಇರಲಿಲ್ಲ. ಅದು ಏನು ನುಡಿಬೇಕು ಗೊತ್ತಿರಲಿಲ್ಲ. ಅದನ್ನು ನುಡಿಯೋ ತನಕ ಏನು ನುಡಿದಿದರೆ ಗೊತ್ತಾಗೋದಿಲ್ಲ. ಮತ್ತೆ ಸಾಕಾರ ಶಬ್ದ, ಸಾಕಾರ ಇಂದ್ರಿಯದ ಮುಖಾಂತರ ಮತ್ತೆ ಬ್ರಹ್ಮನ ಆತ್ಮ ಆಲಿಸಬೇಕಾಗಿತ್ತು. ಇದು ಒಟ್ಟಿಗೆ ಈ ಪಾತ್ರ ನಡೀತಾ ಇತ್ತು, ಜೊತೆಗೆ ಈ ಪಾತ್ರ ನಡೀತಾ ಇತ್ತು. ಹಾಗಾಗಿ ಬ್ರಹ್ಮ ತಂದೆಯ ಆತ್ಮವು ಸಪ್ರೇಟ್, ಪರಮಾತ್ಮ ಶಿವ ತಂದೆಯ ಆತ್ಮವು ಸಪ್ರೇಟ್. ಇಬ್ಬರ ಪಾತ್ರ ಒಟ್ಟಿಗೆ ಇದೆ, ಇದರಲ್ಲಿ ಸಂಶಯ ಬೇಡ. ಎಷ್ಟೋ ಸಲ ಏನು ಅನ್ಕೊಳ್ತಾರೆ, ಅಯ್ಯೋ ಬ್ರಹ್ಮ ಬಾಬರವ್ರ ಶರೀರದೊಳಗಡೆ ಪರಮಾತ್ಮನೇ ಬಂದಿದ್ದಾರೆ ಅಂತ ಹೆಂಗ ಗೊತ್ತಾಗತ್ತೆ? ಇದು ಬಹಳಷ್ಟು ಆತ್ಮರಿಗೆ ಸಂಶಯ ಇರುವಂಥದ್ದು. ನಾನಂತೂ ಬ್ರಹ್ಮ ಬಾಬರವ್ರನ್ನ ನೋಡಲೇ ಇಲ್ಲ ಈ ಜನ್ಮದಲ್ಲಿ. ಹಾಗಿದ್ದ ಮೇಲೆ
ಬ್ರಹ್ಮಬಾಬರವರು ಶರೀರದಲ್ಲಿ ಪರಮಾತ್ಮ ಪರಕಾಯ ಪ್ರವೇಶ ಮಾಡಿ ಮುರಳಿಯನ್ನು ನುಡಿಸಿದರೆ ಅಂತಾರೆ. ಹೇಗೆ ನಂಬುವುದು? ಬಹಳಷ್ಟು ಜನ ಬಾಬಾಗಳು ಬಂದು ಹೋಗಿಬಿಟ್ಟಿದ್ದಾರೆ. ನಾನೇ ಪರಮಾತ್ಮನ ಅವತಾರ ಅಂತ ಹೇಳಿ ಹೋಗಿರೋರು ಬೇಕಾದಷ್ಟು ಜನ ಇದ್ದಾರೆ. ಇವತ್ತಿನ ಹೊಸ ಜನ್ರೇಷನ್, ಯಂಗ್ ಜನ್ರೇಷನ್ಗೆ, ಇವತ್ತಿನ ಸೈನ್ಸ್ ಜನ್ರೇಷನ್ಗೆ ಇದೊಂದು ಯಕ್ಷ ಪ್ರಶ್ನೆ ಆಗಿ ಕೂಡ ಉಳಿಬಹುದು. ಆದರೆ ಅವರೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿರೋದು ಈ ಒಂದು ಮಾತನ್ನ. ಪರಮ ಆತ್ಮನನ್ನ ಈ ಸಾಕಾರ ಕಣ್ಣಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ, ಸಾಕಾರ ಕಣ್ಣಿನಿಂದ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರಿಗೆ ಸಾಕಾರ ಶರೀರ, ಸಾಕಾರ ರೂಪ ಇಲ್ಲ. ಹಾಗಿದ್ರೆ ಪರಮಾತ್ಮ ನಿರಾಕಾರ ಪರಂಜ್ಯೋತಿ ಸ್ವರೂಪನಾಗಿದ್ದಾನೆ. ಪರಮಾತ್ಮನ ಪಾಠವನ್ನ ಪಕ್ಕ ಮಾಡಿಕೊಂಡು ಪರಮಾತ್ಮನ ಕ್ವಾಲಿಫಿಕೇಶನ್, ಪರಮಾತ್ಮನ ಏನೇನು ಅಸ್ತಿತ್ವ ಇದೆ, ಅವರ ಬಗ್ಗೆ ಯಾವುದೆಲ್ಲ ಸ್ವರೂಪ, ಅವರ ಧರ್ಮ, ಅವರ ಕರ್ಮ ಏನೆಲ್ಲ ಇದೆ ಅನ್ನುವಂಥ ಪರಮಾತ್ಮನ ಪಾಠ ಪಕ್ಕ ಆದ ಮೇಲೆ ನಮಗೆ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಬೋದು. ಇನ್ನೊಂದು, ಪರಮಾತ್ಮನನ್ನ ಇಲ್ಲಿ ಬಂದಿರೋದು ಪರಮಾತ್ಮ ಹೌದೋ ಅಲ್ವೋ ಅಂತ ಡಿಸೈಡ್ ಮಾಡೋದು ಯಾವುದು ಅಂದರೆ ಪರಮಾತ್ಮ ನುಡಿಸಿರುವ ಮಹಾವಾಕ್ಯಗಳು, ಆ ಮುರಳಿಯಲ್ಲಿ ಇರುವಂತಹ ಜ್ಞಾನ. ಈಗ ಇಡೀ ಜಗತ್ತಿನಲ್ಲಿ ಎಲ್ಲ ವಸ್ತುಗಳನ್ನು ನೋಡಲಿಕ್ಕೆ ಬೆಳಕು ಬೇಕು. ಜಗತ್ತನ್ನು ಬೆಳಗುವ ಸೂರ್ಯ, ಸೂರ್ಯ ಬೆಳಕು ಹರಿದ್ರೆ ಸಾಕು, ಸೂರ್ಯನ ಕಿರಣ, ಸೂರ್ಯನ ಪ್ರಕಾಶ ಜಗತ್ತಿನ ಮೇಲೆ ಎಲ್ಲೆಲ್ಲೆಲ್ಲಿ ಬೀಳ್ತಾ ಹೋಗುತ್ತೋ ಆ ವಸ್ತುಗಳು ಸ್ಪಷ್ಟವಾಗಿ ಗೋಚರವಾಗುತ್ತೆ ಮತ್ತು ಸ್ಪಷ್ಟವಾಗಿ ಗುರುತಿಸಲ್ಪಡುತ್ತೆ. ಎಲ್ಲವನ್ನು ಆ ಸೂರ್ಯನ ಬೆಳಕಿನಲ್ಲಿ ನೋಡಬಹುದು ನಾವು. ಆದರೆ ಸೂರ್ಯನನ್ನೇ ನೋಡಬೇಕು ಅಂದರೆ ಯಾವ ಬೆಳಕು? ಚಂದ್ರನ ಬೆಳಕಿನಲ್ಲಿ ಸೂರ್ಯನನ್ನು ನೋಡ್ಲಿಕ್ಕಾಗಲ್ಲ, ನಕ್ಷತ್ರಗಳ ಬೆಳಕಿನಲ್ಲಿ ಸೂರ್ಯನನ್ನು ನೋಡ್ಲಿಕ್ಕಾಗಲ್ಲ, ನಮ್ಮ ಯಾವುದೇ ಒಂದು ಕೃತಕ ಬೆಳಕಿನಲ್ಲಿ ಸೂರ್ಯನನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಸೂರ್ಯನನ್ನ ನೋಡಬೇಕು ಅಂದರೆ ಸೂರ್ಯನ ಬೆಳಕಿನಲ್ಲಿಯೇ ನೋಡಬೇಕು. ಸೂರ್ಯನ ಬೆಳಕಿನಲ್ಲಿಯೇ ಸೂರ್ಯನನ್ನು ನೋಡಲಿಕ್ಕೆ ಸಾಧ್ಯ, ಬಿಟ್ಟರೆ ಅನ್ಯ ಬೆಳಕುಗಳು ಸೂರ್ಯನನ್ನು ತೋರಿಸುವುದಿಲ್ಲ. ಹೇಗೋ ಹಾಗೆ ಪರಮಾತ್ಮನನ್ನ ಗುರುತಿಸಬೇಕು ಅಂದರೆ ಪರಮಾತ್ಮನ ಜ್ಞಾನದ ಬೆಳಕಿನಲ್ಲೇ ಪರಮಾತ್ಮನನ್ನು ನೋಡಬೇಕಲ್ಲ ಹೊರತಾಗಿ ಬೇರೆ ಮಾರ್ಗ ಇಲ್ಲ. ಸಂಶಯ ಪಡೋದು ಬಹಳ ಸುಲಭ, ಆದರೆ ಪರಮಾತ್ಮ ಹೌದಾ ಅಲ್ವಾ ಅಂತ ತಿಳ್ಕೊಳ್ಳೇಬೇಕು ಅನ್ನುವಂಥ ಆಸಕ್ತಿ, ಮುಮುಕ್ಷತ್ವ ನಿಮಗಿದ್ದದ್ದೇ ಆದರೆ ಖಂಡಿತವಾಗಿ ನೀವು ಮುರಳಿಗಳನ್ನು ಅಧ್ಯಯನ ಮಾಡಲೇಬೇಕು. ಆ ಮುರಳಿಗಳಲ್ಲಿ ಹೇಳಿರುವಂಥ ಒಂದೊಂದು ಮಹಾವಾಕ್ಯಗಳು ಏನು ಸೃಷ್ಟಿಯ ಬಗ್ಗೆ, ಆದಿ ಮಧ್ಯ ಅಂತ್ಯದ ಬಗ್ಗೆ, ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ, ಮೂರು ಲೋಕದ ಬಗ್ಗೆ, ಇತಿಹಾಸದ ಬಗ್ಗೆ ಏನು ಅಕ್ಯುರೇಟ್ ಆಗಿ ಹೇಳ್ತಾ ಹೋಗ್ತಾರೆ, ಮೆಥಮೆಟಿಕಲ್ ಆಗಿ, ಸೈಂಟಿಫಿಕಲ್ ಆಗಿ ಹೇಳ್ತಾ ಹೋಗ್ತಾರೆ, ಹಿಸ್ಟಾರಿಕಲ್ ಆಗಿ ಹೇಳ್ತಾ ಹೋಗ್ತಾರೋ ಅಷ್ಟು ಅಕ್ಯುರೇಟ್ ಆಗಿ ಜಗತ್ತಿನಲ್ಲಿ ಮತ್ತಾರು ಈ ಜ್ಞಾನವನ್ನು ಕೊಟ್ಟಿಲ್ಲ, ಕೊಡಲಿಕ್ಕೆ ಸಾಧ್ಯನೂ ಇಲ್ಲ. ಹಿಂದೆ ಸುಮಾರು 2,500 ವರ್ಷಗಳಿಂದ ಯಾರೆಲ್ಲ ಬಂದು ಈ ಸೃಷ್ಟಿಯಲ್ಲಿ ಏನೆಲ್ಲ ಹೇಳಿ ಹೋಗಿದ್ದಾರೆಯೋ, ಆದರೆ ಇಷ್ಟು ಸ್ಪಷ್ಟವಾಗಿ, ಇಷ್ಟು ನಿಖರವಾಗಿ ಯಾರೊಬ್ಬರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಹೇಳುವಂಥ ಕ್ಲಾರಿಟಿ ಯಾವ ಶಾಸ್ತ್ರ, ಯಾವ ಗ್ರಂಥ, ಯಾವ ವೇದ ಉಪನಿಷತ್ತುಗಳಲ್ಲಿಯೂ ಇಲ್ಲ. ಇದು ಅವೆಲ್ಲದರ ಸ್ವಲ್ಪ ಪರಿಚಯ ಇದ್ದು, ಅವೆಲ್ಲ ಹಿನ್ನೆಲೆ ಇದ್ದು ಈ ಪರಮಾತ್ಮನ ಮಹಾವಾಕ್ಯಗಳನ್ನು ತುಲನೆ ಮಾಡ್ತಾ ಹೋದರೆ ಗೊತ್ತಾಗುತ್ತೆ ಪರಮಾತ್ಮನ ಒಂದೊಂದು ಮಹಾವಾಕ್ಯ ಇಡೀ ಸೃಷ್ಟಿಯ ರಹಸ್ಯವನ್ನು ಬಯಲು ಮಾಡುವಂಥದ್ದು. ಯಾವ ಒಂದು ಸತ್ಯವನ್ನು ಅರ್ಥ ಮಾಡಲಿಕ್ಕೆ ಅಷ್ಟೆಲ್ಲ ಸಾವಿರಾರು ವರ್ಷಗಳಿಂದ ಋಷಿ ಮುನಿಗಳು, ಅನೇಕ ತಪಸ್ವಿಗಳು ಪರದಾಡ್ತಾ ಬಂದರು, ಅದನ್ನು ಸೆಕೆಂಡಲ್ಲಿ ಹೇಳ್ತಾ ಹೋಗ್ತಾರೆ. ಒಂದು ಸಲ 7 ದಿನದ ಕೋರ್ಸ್ ತಗೊಂಡ್ರೆ ಜಗತ್ತಿನ ಯಾವೊಬ್ಬ ಸರ್ವಶ್ರೇಷ್ಠ ಜ್ಞಾನಿಗೂ ಕೂಡ ಕಡಿಮೆ ಇಲ್ಲದಂಥ ಜ್ಞಾನ ಒಬ್ಬ ಬ್ರಹ್ಮಕುಮಾರಿಯಲ್ಲಿ ಇರುತ್ತೆ. ಇದರ ಮೇಲೇನೆ ಸಾಬೀತಾಗತ್ತೆ ಇಲ್ಲಿ ನುಡಿಸ್ತಾ ಇರೋರು ಸಾಮಾನ್ಯ ವ್ಯಕ್ತಿ ಅಲ್ಲ, ಇವರು ದೇವಾತ್ಮ ಅಲ್ಲ, ಧರ್ಮಾತ್ಮ ಅಲ್ಲ, ಮಹಾತ್ಮ ಅಲ್ಲ, ಇವರೊಬ್ಬ ಸಾಕ್ಷಾತ್ ಪರಮಾತ್ಮನಲ್ಲದೆ ಮತ್ತಾರು ಕೂಡ ಇದನ್ನು ನುಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸೃಷ್ಟಿಯ ಅಧಿಕಾರ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇರೋದು ಒಬ್ಬ ಸೃಷ್ಟಿಕರ್ತನಿಗಲ್ಲದೆ ಮತ್ತಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಇದರ ಆಧಾರದ ಮೇಲೇ ಇವರ ಶರೀರದೊಳಗಡೆ ಬಂದಿರೋದು ಪರಮಾತ್ಮ ಅನ್ನೋದು ಗೊತ್ತಾಗುತ್ತೆ. ಆಗ ನಾವು ಪರಮಾತ್ಮನ ಮೇಲೆ ನಿಶ್ಚಯ ಮಾಡ್ತೇವೆ. ಇನ್ನು ಪ್ರಜಾಪಿತ ಬ್ರಹ್ಮ
ಅವ್ರದ್ದು ಕೂಡ ಪಾತ್ರ ಇದೆ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ಇಲ್ಲಿ ಡಬ್ಬಲ್ ರೋಲ್ ನಡೀತಾ ಇದೆ, ಡಬ್ಬಲ್ ಇಂಜಿನ್ ಅಂತ ಬಾಬ್ರವರು ಮುರಳಿಯಲ್ಲಿ ಹೇಳ್ತಾರೆ. ಮುರಳಿಯಲ್ಲಿ ಒಂದೇ ಮುರಳಿ 4 ಪೇಜಿನ ಮುರಳಿಯಲ್ಲಿ ಕನ್ಫ್ಯೂಷನ್ಸ್ ಆಗುತ್ತೆ ನಮ್ಗೆ. ಇಲ್ಲಿ ಹಿಂಗೆ ಹೇಳಿದ್ದಾರೆ ಬಾಬಾ, ಇಲ್ಲಿ ಹಿಂಗೆ ಹೇಳಿದ್ದಾರೆ, ಈ ಮುರಳಿಯಲ್ಲಿ ಹಿಂಗೆ ಹೇಳಿದ್ದಾರೆ, ಈ ಮುರಳಿಯಲ್ಲಿ ಹಿಂಗೆ ಹೇಳಿದ್ದಾರೆ. ಯಾಕೆ ಅಂತಂದರೆ ಬ್ರಹ್ಮ ಬಾಬರವರದ್ದು 2 ರೋಲ್ ಇದೆ, ಶಿವ ಬಾಬರವರದ್ದು 2 ರೋಲ್ ಇದೆ. ಇದರ ಬಗ್ಗೆ ಸಾಕಷ್ಟು ಹಿಂದೆ ನಾನು ತುಂಬ ವಿವರವಾಗಿ ಹೇಳಿದ್ದೀನಿ. ಅದನ್ನು ಮತ್ತೆ ಸ್ವಲ್ಪ ನೆನಪು ಮಾಡ್ತೀನಿ. ನಿಮಗೆ ಅವಶ್ಯಕತೆ ಬಿದ್ದರೆ ಮತ್ತೆ ಮುಂದಿನ ಕ್ಲಾಸಲ್ಲಿ ತಿಳಿಸ್ತೀನಿ. ಶಿವ ತಂದೆ 2 ಕಾರ್ಯ ಏನು? ಒಂದು, ವಿಶ್ವದ ಎಲ್ಲ ತನ್ನ ಸಂತಾನರಾದ ಸರ್ವಧರ್ಮದ ಆತ್ಮರಿಗೆ ಸ್ಮೃತಿಯನ್ನು ಕೊಟ್ಟು ಪರಮಧಾಮಕ್ಕೆ ಕರೆದುಕೊಂಡು ಹೋಗೋದು ಪರಮಾತ್ಮನಾಗಿ. ಇದು ಒಂದು ಪಾತ್ರ ಅಂತಿಮದಲ್ಲಿ ನಡೆಯುತ್ತೆ. ಇನ್ನು ಆದಿದೇವಿ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪಕ ನಾನೇ ಅಂತ ಹೇಳಿರೋದ್ರಿಂದ, ನನ್ನಿಂದಲೇ ಸತ್ಯುಗದ ಸ್ಥಾಪನೆ ಅಂತ ಹೇಳಿರೋದ್ರಿಂದ, ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪಕ ಧರ್ಮಾತ್ಮನಾಗಿ ಒಂದು ಪಾತ್ರ ಮಾಡಬೇಕಾಗಿದೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ಧರ್ಮಾತ್ಮನಾಗಿಯೂ ಮಾತಾಡ್ತಾರೆ ಶಿವಬಾಬಾ. ಎಲ್ಲ ಸರ್ವಾತ್ಮರಿಗೆ ಸ್ಮೃತಿ ಕೊಟ್ಟು ಅವರ ತಂದೆಯಾಗಿ ಮನೆಗೆ ಕರೆದುಕೊಂಡು ಹೋಗುವಾಗ ಪರಮಾತ್ಮನಾಗಿಯೂ ಅಭಿನಯಿಸ್ತಾರೆ. ಪರಮಾತ್ಮನಾಗಿ ಧರ್ಮಾತ್ಮನಾಗಿ 2 ಪಾತ್ರಗಳು ಶಿವ ತಂದೆಯಿತ್ತು. ಇನ್ನು ಪ್ರಜಾಪಿತ ಬ್ರಹ್ಮ ಬಾಬಾ. ಪ್ರಜಾಪಿತ ಅಂದರೆ ಇರುವ ಎಲ್ಲ ನರಕುಲ ಮನುಷ್ಯ ಕುಲಕ್ಕೆ ತಂದೆ. ಪ್ರಜಾ ಅಂದರೆ ಎಲ್ಲ ಪ್ರಜೆಗಳಿಗೆ ಪಿತ. ಹೆಂಗೆ ಪಾರಲೌಕಿಕ ಆತ್ಮದ ತಂದೆ ಪರಮಾತ್ಮನು, ಹಾಗೆ ಎಲ್ಲ ಮನುಷ್ಯಾತ್ಮರ ಬೀಜ ರೂಪ ಯಾರು? ಬ್ರಹ್ಮ. ಮನುಷ್ಯಾತ್ಮರ ಆದಿ ಬೀಜ ಯಾರು? ಬ್ರಹ್ಮ. ಅದಕ್ಕೆ ಆದಿದೇವ್ ಅಂತ ಕರೀತಾರೆ. ಕ್ರಿಶ್ಚಿಯನ್ರು ಆಡಮ್ ಅಂತ ಕರೀತಾರೆ. ಆದಿದೇವ, ಆದಿದೇವಿ, ಜಗದಂಬ ಸರಸ್ವತಿ ಮಮ್ಮ ಅಥವಾ ಪ್ರಜಾಪಿತ ಬ್ರಹ್ಮ ಜಗತ್ತಿನ ಪ್ರತಿಯೊಬ್ಬ ಪ್ರಜೆಗಳಿಗೆ ತಂದೆಯಾಗಿದ್ದಾರೆ. ಅಲೌಕಿಕವಾಗಿ ಲೌಕಿಕವಾಗಿ ಎಲ್ಲರಿಗೂ ಕೂಡ ಬೇರೆ ಬೇರೆ ತಂದೆಯರಿದ್ದಾರೆ. ಆದರೆ ಅಲೌಕಿಕವಾಗಿ ಎಲ್ಲ ಪ್ರಜೆಗಳಿಗೂ ತಂದೆ ಪ್ರಜಾಪಿತನಾಗಿ ಎಲ್ಲ ಜನರನ್ನ ಪರಿವರ್ತನೆ ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ತು ಒಬ್ಬ ತಂದೆಯಾಗಿ ಇಡೀ ಜಗತ್ತಿನ ಸರ್ವಾತ್ಮರ ಕಲ್ಯಾಣಕ್ಕಾಗಿ ಪ್ರಜಾಪಿತನಾಗಿ ಪಾತ್ರ ಮಾಡ್ತಿದ್ದಾರೆ. ಇನ್ನು ಬ್ರಾಹ್ಮಣ ಧರ್ಮವನ್ನ ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡ್ತೀನಿ ಅಂತ ಪರಮಾತ್ಮ ಹೇಳಿರೋದ್ರಿಂದ ಬ್ರಹ್ಮ ಬಾಬರವರು ಬ್ರಾಹ್ಮಣ ಧರ್ಮದ ಸ್ಥಾಪಕನಾಗಿಯೂ ಕೂಡ ಪಾತ್ರ ಮಾಡಬೇಕಾಗಿದೆ. ಅದರ ಪಾಲನೆ ಪೋಷಣೆಯನ್ನು ನೋಡ್ಕೊಳ್ಬೇಕಾಗಿದೆ. ಹಾಗಾಗಿ ಸ್ವತಃ ಬ್ರಹ್ಮ ಬಾಬರವರು ಬ್ರಾಹ್ಮಣ ಧರ್ಮದ ಸ್ಥಾಪಕನೂ ಹೌದು, ಪ್ರಜಾಪಿತ ಬ್ರಹ್ಮನೂ ಹೌದು. ಈ 2 ರೋಲನ್ನು ಇದೇ ಸಂಗಮದ ಸಮಯದಲ್ಲೇ ಡಬ್ಬಲ್ ರೋಲ್ ಪ್ಲೇ ಮಾಡ್ತಾ ಇದೆ. ಪ್ರಜಾಪಿತ ಬ್ರಹ್ಮನ ಆತ್ಮ ಮತ್ತು ಪರಮಾತ್ಮನ ಆತ್ಮ ಇಬ್ಬರದ್ದು ಡಬ್ಬಲ್ ರೋಲ್ ಇರೋದ್ರಿಂದಲೇ ಯಾವಾಗ ಧರ್ಮಾತ್ಮ ಆಗ್ತಾರೋ ಯಾವಾಗ ಪ್ರಜಾಪಿತ ಆಗ್ತಾರೋ ಬ್ರಹ್ಮ, ಯಾವಾಗ ಧರ್ಮಾತ್ಮ ಆಗ್ತಾರೋ ಯಾವಾಗ ಪರಮಾತ್ಮ ಆಗ್ತಾರೋ ಶಿವ ತಂದೆ. ಇವರಿಬ್ಬರ ಮಾತುಗಳು ಕೂಡ ಈ ಕನ್ವರ್ಷನಲ್ಲಿ ನಡೀತಾ ಇರೋದ್ರಿಂದ ಆ ಸೂಕ್ಷ್ಮವಾಗಿ ಮುರುಳಿಯಲ್ಲಿ ಗಮನಿಸಿದಾಗ ಗೊತ್ತಾಗುತ್ತೆ ಈ 4 ಪಾತ್ರಗಳ ಮಹಾವಾಕ್ಯಗಳು ಅದರಲ್ಲಿ ಬರ್ತವೆ. ಇದು ತುಂಬ ಡೀಪ್ ರಹಸ್ಯ ಇದೆ. ಇದನ್ನು ನೀವು ಮುರುಳಿ ಓದುವಾಗ ಫೀಲ್ ಮಾಡ್ಬೋದು. ಆದರೆ ಇದಕ್ಕೆ ಹಿನ್ನೆಲೆ ನಿಮಗೆ ಈ ಕ್ಲಾರಿಟಿ ಒಂದು ಇತ್ತು ಅಂದರೆ ಇಲ್ಲಿ ಏನಾಗಿ ಮಾತಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾದರೆ ಆ ಮಹಾವಾಕ್ಯಕ್ಕೆ ಕ್ಲಾರಿಟಿ ಸಿಗುತ್ತೆ. ಇಲ್ಲದ ಹೊರತು ಮುರುಳಿ ನೀವು ಬೇಕಾದ ಜಗತ್ತಿನಲ್ಲಿ ಯಾರ ಕೈಗೆ ಒಯ್ದು ಕೊಟ್ಟರು ಇದು ಏನು ನಮ್ಗೆ ಅರ್ಥ ಆಗಲ್ಲ ಅಂತಾರವ್ರು. ಯಾಕಂದ್ರೆ ಅಷ್ಟು ಅದರಲ್ಲಿ ಕ್ಲಿಷ್ಟವಾಗಿರೋ ರಹಸ್ಯ ಇದೆ. ಆ ರಹಸ್ಯವನ್ನು ಭೇದಿಸಿದರೆ ಮಾತ್ರ ಮುರುಳಿ ನಮಗೆ ಸಾರ ಸಿಗುತ್ತೆ. ಹೆಂಗೆ ಅಲ್ಲಿ ಮಂಥನವನ್ನು ಕಟ್ಟಿದಾಗ, ಮಂಥನ ಮಾಡಿದಾಗ ಮೊದಲು ವಿಷ ಬಂತು ಆಮೇಲೆ ಅಮೃತ ಬಂತು ಅಂತಾರೆ. ಹಾಗೆ ಮುರುಳಿಯು ಕೂಡ ಸುಮ್ಮನೆ ಏನೂ ಗೊತ್ತಿಲ್ಲದೆ ನೀವು ಮಾಡಿದಾಗ ಅದು ಏನು ಕಷ್ಟ ಅನಿಸ್ಬಿಡುತ್ತೆ, ಕಹಿ ಅನಿಸ್ಬಿಡುತ್ತೆ, ಇದರೊಳಗೆ ಏನಿದೆಯಪ್ಪ ಅಂತ ತಲೆನೋವು ಅನಿಸ್ಬಿಡ್ಬೋದು. ಆದರೆ ಡೀಪಾಗಿ ಆಳವಾಗಿ ವಿಚಾರ ಸಾಗರ ಮಂಥನ ಮಾಡ್ತಾ 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 ಒಳಗೆ ಹೋದರೆ ಜೇನು ಸವಿಜೇನು ಅಮೃತ ಸಿಕ್ಕಿಬಿಡುತ್ತೆ ನಿಮಗೆ. ಈ ಕ್ಲಾರಿಟಿಗಳು ಗೊತ್ತಾಗ್ತಾ ಹೋದರೆ, ರಹಸ್ಯಗಳು ಗೊತ್ತಾಗ್ತಾ ಹೋದರೆ ಅಷ್ಟು ಅದ್ಭುತ ಆನಂದವನ್ನು ಈ ಮುರಳಿಯಿಂದ ನೀವು ಪಡಿಬಹುದು. ಹಾಗಾಗಿ ಬ್ರಹ್ಮ ಬಾಬಾ ಮತ್ತು ಶಿವಬಾಬರವರ ಪಾತ್ರ ಒಟ್ಟಿಗೆ ಇದೆ, ಇದರಲ್ಲಿ ಸಂಶಯ ಬೇಡ. ಇಬ್ಬರು ಕೂಡ ಮಹಾನರೇ. ಪರಮಾತ್ಮನಿಗೆ ಎಷ್ಟು
ಇಡೀ ಸೃಷ್ಟಿಯಲ್ಲಿ ಒಂದು ಗೌರವ ಇದೆಯೋ ಸಾಕಾರ ಪ್ರಪಂಚದಲ್ಲಿ ಬ್ರಹ್ಮನಿಗೂ ಅಷ್ಟೇ ಗೌರವ ಇರೋದರಿಂದ ನಾವು ಇಬ್ಬರಲ್ಲಿಯೂ ಕೂಡ ಯಾವುದೇ ವ್ಯತ್ಯಾಸವನ್ನು ನೋಡದೆ ಇಬ್ಬರನ್ನು ಕೂಡ ಸಮಾನ ಸ್ಥಾನದಲ್ಲಿ ಇಟ್ಟು ಅಲೌಕಿಕವಾಗಿ ಪ್ರಜಾಪಿತನನ್ನು ಸ್ಮರಣೆ ಮಾಡೋಣ, ಪಾರಲೌಕಿಕವಾಗಿ ಶಿವ ತಂದೆಯನ್ನು ಸ್ಮರಣೆ ಮಾಡೋಣ. ಹಾಗಾಗಿ ಬ್ರಹ್ಮನನ್ನು ಬಿಟ್ಟು ಡೈರೆಕ್ಟಾಗಿ ನನ್ನ ಹತ್ರ ಬರ್ತೀನಿ ಅಂತ ಯೋಚನೆನೂ ಮಾಡಬೇಡಿ ಮಕ್ಕಳೇ ಅಂತ ಹೇಳಿದರೆ, ಯಾಕಂದರೆ ಸಾಕಾರ ನಮಗೆ ಯಾವತ್ತೂ ಕೂಡ ಶಾಶ್ವತವಾಗಿ ಸದಾಕಾಲ ಬ್ರಹ್ಮ ತಂದೆ ಮಾರ್ಗದರ್ಶನ ಅರ್ಥಾತ್ ಪ್ರಜಾಪಿತರ ಮಾರ್ಗದರ್ಶನದಲ್ಲಿಯೇ 5,000 ವರ್ಷ ನಾವು ಪಾತ್ರ ಮಾಡಿದ್ದೀವಿ ಅಂದಮೇಲೆ ಈಗ ಪಾರಲೌಕಿಕ ತಂದೆ ಸಿಕ್ಕ ತಕ್ಷಣ ನಮಗೆ ಪ್ರಜಾಪಿತ ಬೇಡ ಅಂತ ಹೇಳಿದ್ರೆ ಅದು ಸೃಷ್ಟಿಯ ನಿಯಮ ಒಪ್ಪೋದಿಲ್ಲ, ಅದು ಅಹಂಕಾರವಾಗುತ್ತೆ, ಇಲ್ಲ ವಿಪರೀತ ಬುದ್ಧಿ ಆಗುತ್ತೆ, ಇಲ್ಲ ಅಜ್ಞಾನ ಆಗುತ್ತೆ. ಹಾಗಾಗಿ ಪ್ರಜಾಪಿತ ಬ್ರಹ್ಮ ತಂದೆಗೂ ಅಷ್ಟೇ ಗೌರವವನ್ನು ಕೊಟ್ಟು ನಾವು ಪರಮಾತ್ಮ ಶಿವ ತಂದೆಯನ್ನು ಸ್ಮೃತಿ ಮಾಡಿಕೊಂಡು ಬ್ರಹ್ಮನ ಮಾಧ್ಯಮದ ಮುಖಾಂತರನೇ ನಾವು ಶಿವ ತಂದೆಯನ್ನು ನೋಡುವ ಮತ್ತು ತಿಳಿಯುವ ಪ್ರಯತ್ನ ಮಾಡಿದರೆ, ಬ್ರಹ್ಮನ ಜೀವನವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಶಿವ ತಂದೆಯನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಸುಲಭ. ಹಾಗಾಗಿ ಸದಾಕಾಲ ನಾವು ಪ್ರಜಾಪಿತ ಬ್ರಹ್ಮರವರ ಸಂತಾನ, ಅಲೌಕಿಕ ತಂದೆ ನಮಗೆ ಪ್ರಜಾಪಿತ ಬ್ರಹ್ಮ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಣ ಮತ್ತು ಅಷ್ಟೇ ಪ್ರಾಮಾಣಿಕವಾಗಿ ನಿಶ್ಚಯದಿಂದ ಇರೋಣ. ಜೊತೆಗೆ ಪರಮಾತ್ಮ ಪಾರಲೌಕಿಕ ತಂದೆ ಅವರನ್ನೂ ಕೂಡ ನಾವು ಬಹಳ ಆತ್ಮೀಯವಾಗಿ ಈ ಸಂಗಮದಲ್ಲಿ ನಾವು ಅವ್ರ ಜೊತೆ ಕಂಬೈನ್ಡ್ ಸ್ವರೂಪರಾಗಿ ಅನುಭವ ಮಾಡಿ ಅಂತ ಹೇಳಿದರೆ, ಇವತ್ತು ಬರೀ ಶಿವಶಕ್ತಿ ಅಂತ ಹೇಳಿಲ್ಲ, ಪಾಂಡವ ಪತಿ ಕಂಬೈನ್ಡ್ ಸ್ವರೂಪರಾಗಿ ನೀವೆಲ್ಲ ಪಾಂಡವರ ಪತಿ ಪರಮೇಶ್ವರ ಶಿವ ತಂದೆ ಆಗಿದ್ದಾರೆ. ಹಾಗಾಗಿ ಪಾಂಡವ ಪತಿ ಅನ್ನುವ ಕಂಬೈನ್ಡ್ ಸ್ವರೂಪದಲ್ಲಿ ನೀವು ಅನುಭವ ಮಾಡಿ ಅಂತಲೂ ಹೇಳಿದ್ದಾರೆ. ಅದಕ್ಕೆ ಸಾಕಾರದಲ್ಲಿ ಬ್ರಹ್ಮನನ್ನು ಅನುಸರಿಸೋಣ, ನಿರಾಕಾರದಲ್ಲಿ ಶಿವ ತಂದೆಯನ್ನು ಅಳವಡಿಸಿಕೊಳ್ಳೋಣ. ಇವರಿಬ್ಬರ ಮಾರ್ಗದರ್ಶನ, ಇವರಿಬ್ಬರ ಒಂದು ಆಶೀರ್ವಾದ ನಮಗೆ ಬೇಕೇ ಬೇಕು. ಹಾಗಾಗಿ ನಾನು ಅಲೌಕಿಕದಲ್ಲಿ ಬ್ರಹ್ಮಕುಮಾರ, ಪಾರಲೌಕಿಕದಲ್ಲಿ ಶಿವಕುಮಾರ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ. ಶಿವಕುಮಾರ ಆದ ತಕ್ಷಣವೇ ಬ್ರಹ್ಮಕುಮಾರನನ್ನು ಮರಿಬೇಕು ಅಂತಲ್ಲ, ಬ್ರಹ್ಮಕುಮಾರನೂ ಸತ್ಯ, ಶಿವಕುಮಾರನೂ ಸತ್ಯ. ಈ ಎರಡರ ಕ್ಲಾರಿಟಿ ನಮಗಿರಬೇಕಷ್ಟೇ. ಇದರಲ್ಲಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಲ್ಲ, ಪಾತ್ರ ಎಲ್ಲವೂ ಕೂಡ ಅಷ್ಟೇ ಅರ್ಥಗರ್ಭಿತವಾಗಿರುವುದು. ಇದನ್ನು ತಿಳಿಯದೆ ಬ್ರಹ್ಮ ಬೇಡ ನಮಗೆ, ಬ್ರಹ್ಮನ ಅವಶ್ಯಕತೆ ಇಲ್ಲ ನಮಗೆ, ಶಿವ ಇದ್ದರೆ ಸಾಕು, ನಾನು ಆತ್ಮ ಆಗ್ಬಿಟ್ಟಿದ್ದೀನಿ, ನನ್ನ ಪರಮಾತ್ಮ ಸಾಕು ಅಂತ ಬ್ರಹ್ಮರವರನ್ನು ಸೈಡ್ ಲೈನ್ ಮಾಡುವುದು ಕೂಡ ಜ್ಞಾನದ ಪರಮಾವಧಿಯಾಗಿದೆ. ಯಾಕಂದರೆ ಅಂಥ ಸೃಷ್ಟಿಕರ್ತ ಪರಂಪಿತ ಪರಮಾತ್ಮನೇ ಆದಿದೇವನನ್ನು ರಥವನ್ನಾಗಿ ಮಾಡಿಕೊಂಡು ಬಂದಾಗ ಆತನ ರಥಕ್ಕೆ ಮರ್ಯಾದೆ ಕೊಡದೇ ಇದ್ದರೆ ಆತನಿಗೂ ಅವಮಾನ ಆದಂತೆ. ಹಾಗಾಗಿ ಸ್ವಯಂ ಪರಮಾತ್ಮ ಇಂಥ ಒಂದು ಅನೀತಿ ಆಗಬಾರ್ದು, ಅನಾಚಾರ ಅಪಚಾರ ಆಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಮತ್ತೊಮ್ಮೆ ಸ್ಪಷ್ಟಪಡಿಸಿದರೆ, ಬ್ರಹ್ಮನ ರಥದಲ್ಲಿಯೇ ನಾನು ಬರ್ತೇನೆ, ಅದು ನನ್ನ ರಥವಾಗಿದೆ, ಇಬ್ಬರ ಪಾತ್ರವು ಒಟ್ಟಿಗೆ ಇದೆ, ಇದರಲ್ಲಿ ಸಂಶಯ ಬೇಡ ಅಂತ. ಹಾಗಾಗಿ ಯಾವತ್ತೂ ಬ್ರಹ್ಮನಿಗೆ ಅವಮಾನವನ್ನು ಶಿವಬಾಬಾ ಸಹಿಸಿಕೊಳ್ಳೋದಿಲ್ಲ. ಶಿವನಿಗೆ ಅವಮಾನ ಮಾಡಿದರೆ ಬೇಕಾದ್ರೆ ಸಹಿಸ್ಕೊಳ್ಬಿಡ್ತಾರೆ, ಬ್ರಹ್ಮನಿಗಾಗಲಿ ಡ್ರಾಮಕ್ಕಾಗಲಿ ಅವಮಾನ ಎಂದಿಗೂ ಕೂಡ ಶಿವ ತಂದೆ ಸಹಿಸ್ಕೊಳ್ಳೋದಿಲ್ಲ. ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಗೌರವ ಕೊಡೋಣ. ಆದರೆ ನಿರಾಕಾರದ ಆತ್ಮಿಕ ಸ್ಮೃತಿ ಅಭ್ಯಾಸವನ್ನು ಮಾಡೋಣ, ಆತ್ಮ ಅಭಿಮಾನಿ ಆಗೋಣ. ಆದರೆ ಪಾತ್ರದ ಬಗ್ಗೆ ನಮಗೆ ಒಂದು ಕ್ಲಾರಿಟಿನೂ ಇರಬೇಕು, ಅದರ ಬಗ್ಗೆ ಕೃತಜ್ಞತೆಯೂ ಇರಬೇಕು, ಅವರ ಬಗ್ಗೆ ನಮಗೆ ಸದಾಕಾಲ ಗೌರವವೂ ಇರಬೇಕು. ಯಾವುದನ್ನೂ ಕೂಡ ನಾವು ತುಚ್ಛವಾಗಿ ಕಾಣೋದು ಅಥವಾ ನಮಗೇನು ಬೇಡ ಅನ್ನುವಂಥ ಅಹಂಕಾರದಲ್ಲಿ ಬರೋದು ನಮ್ಮಿಂದ ಅಂಥ ತಪ್ಪುಗಳಾಗಬಾರ್ದು ಅಂತಲೇ ಶಿವ ತಂದೆ ಮತ್ತೆ ಮತ್ತೆ ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಹಾಗಾಗಿ ಈ ಕ್ಲಾರಿಟಿ ಇಲ್ಲದೆ ಇರುವವರು ತಮಗೆ ತಿಳಿದಂತೆ ಮನಸ್ಸು ಇಚ್ಛೆ ಮಾಡಿ ದ್ವಂದ್ವವನ್ನು ಸೃಷ್ಟಿಸ್ತಾರೆ. ಹಾಗಾಗಿ ಇಲ್ಲಿ ಬ್ರಹ್ಮನಿಗೂ ಅಷ್ಟೇ ಗೌರವ ಕೊಡಬೇಕು. ಮೊದಲು ನಾನು ಬ್ರಹ್ಮಕುಮಾರ, ಆಮೇಲೆ ನಾನು ಶಿವಕುಮಾರ. ಸಾಕಾರ ಪಾತ್ರದಲ್ಲಿ ಬ್ರಹ್ಮಕುಮಾರ, ಸ್ಥಿತಿಯಲ್ಲಿ ನಾನು ಶಿವಕುಮಾರ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ನಾವು ಬ್ರಹ್ಮ ಸಮಾನ್, ಮಮ್ಮ ಸಮಾನ್ ಮತ್ತು ಬಾಪ್ ಸಮಾನ ಆಗುವಂತಹ ಪುರುಷಾರ್ಥವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ. ಓಂ ಶಾಂತಿ.